ಪಡ್ಕೊಂಡಿದ್ರಿ ಅವ್ರ ಹತ್ರ, ಹೌದಲ್ವಾ? ಏನು ಲಂಚ ಅನ್ಕೊಳ್ಳೋ ಏನು ಅನ್ಕೊಳ್ಳಪ್ಪ ಅದು ನಾನು ಹೇಳ, ಏನು ಅನ್ಕೊಳ್ಳಿ ಹೇಳ, ಹೋಗಿ ಮಿಸ್ಟೇಕ್ ಆಗಿ ತೊಗೊಂಡಿದ್ದ, ಏನು ಮಾಡಿದ್ದೆ? ಇಲ್ಲ ಸರ್, ಹೇಳಿಲ್ಲ ಸರ್, ಅವರು ಒಂದು ರಿಕ್ವೆಸ್ಟ್ ಮಾಡಿ ಅವರೇ ಕೊಟ್ಟರು ತೊಗೊಂಡೋಗ್ಲಿ. ಬೇಕಂತೆ ಅವ್ರು ನನ್ನ ತಾಯಿ ಹುಷಾರಿಲ್ಲ, ನಾನು ಬರೋರಿಗೆ ಬಂದಿದ್ದೀನಿ, ನನ್ನ ತಾಯಿಯವ್ರಿಗೆ ನಾಳೆ ಬರೋಕ್ಕಾಗಲ್ಲ, ದಯವಿಟ್ಟು ಕೊಡು ಅಂತ. ಆಯ್ತಪ್ಪ, ನಾನೇ ಹೇಳ್ದಲ್ಲಪ್ಪ, ನೀನು ಫ್ರೀಯಾಗಿ ಕೊಟ್ಬಿಟ್ಟಿದ್ರು ಎಮೋಷನಲ್ ಆಗಿ, ಅದು ಸಸ್ಪೆಂಡು ತಪ್ಪು. ಫೀಸ್ ತೊಗೊಂಡು ಕೊಡಿವಿ ಅಂತ ತಾಯಿ ಹುಷಾರಿಲ್ಲ ಅಂದ್ಬಿಟ್ಟು ಮತ್ತೆ ಕಷ್ಟ ಕೊಟ್ಟಲ್ಲ ನೀನು. 600 ರೂಪಾಯಿ ಹೆಚ್ಚಿಗೆ ತೊಗೊಂಡು ಅವ್ರ ತಾಯಿಗೆ ಹೆಲ್ಪ್ ಮಾಡ್ದಂಗೆ ನೀನು ಹೇಳಪ್ಪ. ಹುಷಾರಿಲ್ಲದೆ ಇರೋ ತಾಯಿಗೆ 600 ರೂಪಾಯಿ ಹೆಚ್ಚಿಗೆ ತೊಗೊಂಡ್ರೆ ಪುಣ್ಯ ಬರ್ತದೆ ಅಂದ್ಕೊಂಡು ಯಾವ ಥರ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದಾರೆ ನೀವು? ಹೇಳಿ ಪ್ರಶಾಂತ್. ಸರ್, ಎಷ್ಟು 1300 ರೂಪಾಯಿ ಇಸ್ಕೊಂಡಿದ್ರೇನಪ್ಪ ನಿಮ್ಮ ಹತ್ರ? ಬಿಲ್ ಕೊಟ್ಟಿರಲಿಲ್ಲ. ಸರಿ, ಇನ್ನು ತೊಗೊಳ್ಳಿ, 350 ರೂಪಾಯಿ ಬಿಲ್ ಕೊಟ್ಬಿಡಪ್ಪ ಅವ್ರಿಗೆ. ಅವ್ರು ಎಣ್ಸಪ್ಪ, ಎಣ್ಸ್ಕೊಡೆ, ಅದೆಷ್ಟಿದೆ ಎಣ್ಸ್ಕೊಡೆ, ಎಷ್ಟಿದೆ ಎಣ್ಸ್ಕೊಡಪ್ಪ, ಎಷ್ಟಿದೆ ಎಣ್ಸಪ್ಪ. ನನಗೆ ಕೊಡ್ತೀನಿ, ಯಾರು ಕೊಡ್ತೀನಿ? ಸೊ ಬೇಡಿಕೆ ಇತ್ತಲ್ಲ, ಕೊಟ್ಟಿದ್ದಾರಲ್ಲ ಒಟ್ಟಿನಲ್ಲಿ, ಯಾರಿಗೆ ಕೊಡ್ತಾ ಇದ್ದೀರಿ ದುಡ್ಡು ಕೇಳ್ತಾ ಇದ್ದೀರಿ? ಅವ್ರೇನಾರು ಆಗಲಿ ಎ ಸಿ ಇಸ್ಕೊಬಿಟ್ಟು ಅಂಬೋದು, ಎಲ್ಲಿ ಹೋಯ್ತು ದುಡ್ಡು ಕೇಳ್ತಾ ಇದ್ದೀವಿ? 1000 ರೂಪಾಯಿ ಯಾರ ಹತ್ರ ಇದೆ? ತಹಶೀಲ್ದಾರ ಕೊಡ್ತಿದ್ಯಾ, ನನಗೆ ಕೊಡ್ತಿದ್ಯಾ, ನೀನು ಮಾಡಿಕೊಡ್ತಿದ್ಯಾ? ಏನಪ್ಪ ಆಮೇಲೆ ನನ್ನ ಅನ್ಕೊಡ್ತಾರಲ್ಲ ಅವರು, ಎಲ್ಲಿದೆ 1000 ರೂಪಾಯಿ ಯಾರು ಮಾಡಿಕೊಡ್ಬೇಕು? ಇವ್ರು ಬೇರೆ ಹೇಳಿದ್ರಲ್ಲ, ತಹಸೀಲ್ದಾರ್ ಸಪೋರ್ಟ್ ಮಾಡ್ತಾರೆ. ಹೇಳ್ರಿ ಸರ್, ನೀವು ಕರೆದು ವಿಚಾರ ಹೇಳಿ. ಒಬ್ಬರಿಗೆ ಮಾತಾಡಕ್ ಬರಲ್ಲ, ಅದು ಮಾತಾಡ್ಬೇಕು, ನಿಮಗೆ ಇರ್ಬೇಕು. ಇರ್ಲಿ, ಕ್ಷಮೆ ಕೇಳ್ತೀವಿ ಸರ್. ಏನಪ್ಪ ನಮಗೆ ಮುಜುಗರ ರೀ, ನೋಡಿ ಎಲ್ಲ ತಗೊಂಡ್ಬಿಟ್ಟಿದ್ರೆ ಇವತ್ತೇ ಕೆಲಸ ಸರಿ ಇರಿ ತಹಶೀಲ್ದಾರ್ರೆ, 11 ಗಂಟೆ ರಾತ್ರಿ ಮನೆಗೆ ಹೋಗಿ ಕೆಲಸ ಮಾಡ್ತೀವಪ್ಪ ನಾವೆಲ್ಲ. ಇಲಾಖೆ ಕೆಟ್ಟ ಹೆಸರು ಬರುತ್ತೆ ಪ್ರಶಾಂತ್. ಇವೆಲ್ಲ ಒಂದು 100 ಫೋನ್ ಮಾಡಿದ್ದಾರೆ, ಟಾರ್ಚರ್ ಕೊಟ್ಬಿಟ್ಟಿದ್ದಾರೆ. ಡಿಸಿ ಮಾಡಿದ್ರು ಸರ್, ನಾವು ಮಾಡಿದ್ರೆ. ಸರ್, ಎಷ್ಟು ಕೊಟ್ಟಿದ್ದೀರಪ್ಪ ನೀವು? ಸರ್, ನಿನ್ನೆ 1,550 ರೂಪಾಯಿ ಇಟ್ಕೊಂಡಿದ್ರೆ, ಇವತ್ತು 650 ಇಟ್ಕೊಂಡಿದ್ದೀವಿ. ಎಷ್ಟು ಕೊಡಬೇಕಪ್ಪ ನಿಮಗೆ? ರಸೀದಿ 350 ರೂಪಾಯಿ ಸರ್ಕಾರಕ್ಕೆ ನಾನು ಕೊಡ್ಲಿ ಸರ್. ಇನ್ನೂ 200 ರೂಪಾಯಿ ಕಮ್ಮಿ ಕೊಡಲಿ, ಅದು ಬೇರೆ. 450 ಇದ್ದೀರಪ್ಪ. ಸರಿ, ನಾನು ನೋಟಿಸ್ ಕೊಡಿಸ್ತೀನಪ್ಪ ತಹಶೀಲ್ದಾರ್ಗೆ. ನಾವು ಇಲಾಖೆಯಲ್ಲಿ ಎಷ್ಟು ತಗೋತೀವಿ. ಸಾರಿ, ತಪ್ಪಾಗಿದೆ. ನಾವೆಲ್ಲವನ್ನು ನೋಡ್ಕೋಬೇಕು, ಎಲ್ಲವನ್ನು ಸರಿ ಇರಬೇಕು ಅಂತಲೇ ಕೆಲಸ ಮಾಡ್ತಿದ್ದೀವಿ. ನಾವಂತೂ ಯಾರಿಂದನೂ ಏನು ನಿರೀಕ್ಷೆ ಮಾಡಿದಂಗೆ ಒಂದು ಒಳ್ಳೆ ಸಮಾಜ ಕಟ್ಟಬೇಕು ಅಂತ ಅಭಿಪ್ರಾಯದಿದ್ದೀವಪ್ಪ. ಇದು ಆಗಬಾರ್ದಿತ್ತು ಖಂಡಿತ. ಇಲಾಖೆ ಶೋಭೆ ತರೋದಲ್ಲ ಇದು. ನಾಳೆನೇ ಬೋರ್ಡ್ ಹಾಕಿಸ್ತೀವಿ, ಸಕಾಲದಲ್ಲಿ ಅರ್ಜಿ ಕೊಡಿ, 7 ದಿವಸದಲ್ಲಿ ತೆಗೆದುಕೊಳ್ಬೇಕು ನೀವು. ಫೀಸ್ 5 ರೂಪಾಯಿ ಒಂದು ಪುಟಕ್ಕಿರುತ್ತೆ. ಕಡ್ಡಾಯವಾಗಿ ನೀವು ರಸೀದಿ ತೊಗೊಂಡು ಹೋಗಿ, ಸರಿನಾ? ರಸೀದಿ ತೊಗೊಂಡೋಗಿ